ನನ್ನ ಜೀವನದ ಮರುಭೂಮಿಯ ದಿವಸಗಳು ಭಾಗ 2ರ ಮೂಲಕ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಸಂಧಿಸಲು ಕೃಪೆ ಕೊಟ್ಟ ದೇವರಿಗೆ ಸ್ತೋತ್ರ. ಪವಿತ್ರಾತ್ಮರು ಕೊಟ್ಟ ಆಲೋಚನೆಯ ಮೇರೆಗೆ ಮಾಡಿದ ಈ ವಿಡಿಯೋದ ಮೂಲಕ ಹೊರಬಂದ ನನ್ನ ಸಾಕ್ಷಿಯು ದೇವರಿಗೆ ಮಾತ್ರ ಮಹಿಮೆ ತರಲಿ ಎಂದು ಕ್ರಿಸ್ತೇಸುವಿನಲ್ಲಿ ಪ್ರಾರ್ಥಿಸುವವಳಾಗಿದ್ದೇನೆ. ಕಳೆದ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಡಿಸೆಂಬರ್ 2022 ನಂತರ ನಾನು ಆ ಸ್ಥಳಕ್ಕೆ ಹೋಗಲೇ ಇಲ್ಲ. ಫೌಂಡೇಶನ್ ಕೆಲಸ ಮಾಡಿ ಮುಗಿಸಿ ನಂತರ ನಾವು ನೀರಿಲ್ಲದ ಕಾರಣ ಆ ಸ್ಥಳದಲ್ಲಿ ಯಾವುದೇ ಕೆಲಸವನ್ನು ಮಾಡಲಾಗಲಿಲ್ಲ. ಆದರೆ ದೇವರು ಒಂದು ಕೆಲಸವನ್ನು ಶುರು ಮಾಡಿದಾಗ ಅವರ ಹಸ್ತಗಳೇ ಅದನ್ನು ಸಂಪೂರ್ಣಗೊಳಿಸುತ್ತದೆ ಎಂದು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಈ ಸ್ಥಳದಲ್ಲಿ ಒಂದು ಬಾವಿ ತೆಗೆದು ನೋಡೋಣ ಎಂದು ಹೇಳಿ ಮತ್ತೆ ಕೆಲಸಕ್ಕೆ ಕೈ ಹಾಕಿದೆವು. ಮತ್ತೆ ಬಾವಿಯ ಕೆಲಸ ಶುರು ಮಾಡಿದೆವು. ಹೊಸ ಬಾವಿಯ ಕೆಲಸ ಶುರು ಮಾಡಿದೆವು. ಮತ್ತೊಂದು ಆಶ್ಚರ್ಯ ಕಾದಿತ್ತು. ಮೊದಲನೆಯದಾಗಿ ತೆಗೆದ ಬಾವಿ ಕೂಡ ಕುಸಿದು ಹೋಯಿತು. ಇದು ಯಾಕೆ ಈ ತರಹ ಆಗ್ತಾ ಇದೆ? ಈ ಜಾಗಕ್ಕೆ ಕಾಲಿಟ್ಟ ಕೂಡಲೇ ದೇವರು ಒಂದು ವರಮಾನ ಕೊಡಲು ಶುರು ಮಾಡಿದರು. ವಾಕ್ಯದ ಮೂಲಕ ದೃಢೀಕರಿಸುತ್ತಾ ಭೂಸ್ವಾಧೀನ ಮಾಡಿಕೊಳ್ಳಿರಿ ಎಂದು ತಿಳಿಸಿದರು. ಮತ್ತೆ ಯಾಕೆ ಈ ತರಹದ ಶೋಧನೆ ಎಂದು ತುಂಬಾ ಬೇಜಾರಾಯಿತು. ಏನು ಅರ್ಥವಾಗಲಿಲ್ಲ. ದೇವರ ಚಿತ್ತ ಏನು ಎಂದು ನನಗೆ ಅರ್ಥವೇ ಆಗಲಿಲ್ಲ. ಆಗ ಒಬ್ಬ ದೇವ ಸೇವಕರು ಬಂದು ಇನ್ನೊಂದು ಬಾವಿಯ ಪಾಯಿಂಟ್ ಪಕ್ಕದಲ್ಲೇ ಸಿಕ್ಕಿರುವುದರಿಂದ 2ನೇ ಬಾವಿಯ ಪಾಯಿಂಟ್ ಕಡೆಗೆ ಪ್ರಾರ್ಥನೆ ಮಾಡಿ ಹೋದರು. ಮತ್ತೆ ಬಾವಿ ತೆಗೆಯಲು ಶುರು ಮಾಡಿದೆವು. ದೇವರು ಆ 2ನೆಯ ಬಾವಿಯಲ್ಲಿ ಸಮೃದ್ಧಿಯಾದ ನೀರನ್ನು ಕೊಟ್ಟು ಆಶೀರ್ವದಿಸಿದರು. ಆಗ ಆ ದೇವ ಸೇವಕರು ಇನ್ನು ಮೇಲೆ ಮನೆ ಕಟ್ಟಲು ಶುರು ಮಾಡಿರಿ ಎಂದು ಹೇಳಿ ಅವರು ಕೂಡ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದರು. ನಿಂತು ಹೋದ ಕೆಲಸವನ್ನು ದೇವರು ಮತ್ತೆ ಶುರು ಮಾಡಿದರು. ಪ್ರಾರ್ಥನೆ ಇಲ್ಲದೆ ಯಾವುದೇ ಕೆಲಸಗಳು ಮುಂದುವರಿಯುವುದಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಆಗಾಗ್ಗೆ ಆ ಬಾವಿಯ ಹತ್ತಿರ ಕೂತು ಯಾವಾಗಲೂ ಪ್ರಾರ್ಥಿಸುತ್ತಾ ಇದ್ದೆ. ಇದೇ ಸ್ಥಳವಾಗಿದೆ ನಾನು ಕೂತು ಪ್ರಾರ್ಥಿಸುತ್ತಾ ಇದ್ದಿದ್ದು. ನಾನು ಆ ಬಾವಿಯ ಹತ್ತಿರ ಸದಾ ಕೂತು ಪ್ರಾರ್ಥಿಸುತ್ತಾ ಇದ್ದೆ. ದೇವರಿಗೆ ಕೇಳ್ತಾ ಇದ್ದೆ, ಈ ಸಿಟಿಯಿಂದ ಈ ತರ ಒಂದು ಕಾಡಿನಲ್ಲಿ ಯಾಕಪ್ಪ ದೇವರೇ ಕರ್ಕೊಂಡು ಬಂದಿದ್ಯಾ? ನಿನ್ ಉದ್ದೇಶ ಏನು? ಇಲ್ಲಿ ನಮ್ಮವರು ತಮ್ಮವರು ಇಲ್ಲ, ಅಕ್ಕಪಕ್ಕ ನೋಡಿದರೆ ಜನರಿಲ್ಲ, ಎಲ್ಲ ಒಂದು ಪ್ರಾಣಿ ಒಂದು ಪಶು ಬರ್ತಿತ್ತೆ ಹೊರತು ಬೇರೆ ಏನೂ ಇಲ್ಲ. ನಾವು ಕನ್ಸ್ಟ್ರಕ್ಷನ್ ಮಾಡ್ತಿದ್ದ ಆ ಮನೆಗೂ ಈ ಬಾವಿಗೂ ಸುಮಾರು 300 ಅಡಿ ಅಂತರವಿತ್ತು. ಸೊ ಈ ಬಾವಿ ಆ ಒಂದು ತೋಟದ ಮಧ್ಯದಲ್ಲಿ ನಮಗೆ ಸಿಕ್ಕಿದ್ದು. ಆ ಒಂದು ಪಾಯಿಂಟ್ ಸಿಕ್ಕಿ ನಾವು ತೆಗೆದ ಬಾವಿ ತೋಟದ ಮಧ್ಯದಲ್ಲಿತ್ತು. ಸೊ ಆ ಸ್ಥಳದಲ್ಲಿ ನಾನು ಹೋಗಿ ಯಾವಾಗಲೂ ಕೂತ್ಕೊಂಡು ಬೇಡ್ತಾ ಇದ್ದೆ, ಇಲ್ಲಿ ಏನು ಇಟ್ಟಿದ್ಯಪ್ಪ ದೇವರೇ, ಅದು ಏನು ಇಟ್ಟಿದ್ಯಾ, ನೀನು ಶೀಘ್ರವೇ ತೋರಿಸ್ಕೊಡು. ಇಲ್ಲಿ ಈ ಸ್ಥಳದಲ್ಲಿ ಓಲ್ಡ್ ಏಜ್ ಹೋಮ, ನೀನು ಇಲ್ಲಿ ಏನು ಮಾಡಕ್ಕೆ ಹೇಳಿದ್ಯಾ, ನೀವು ಏನು ಹೇಳಿದ್ರು ಸರಿ, ನಾನು ಅದನ್ನು ಮಾಡಕ್ಕೆ ರೆಡಿ ಇದ್ದೀನಿ ಅಂತ ನಿಂತ್ಕೊಂಡು ಅಲ್ಲಿ ಯಾವಾಗಲೂ ಆ ಬಾವಿ ಹತ್ರ ಕೂತಿ ಸದಾ ಪ್ರಾರ್ಥನೆ ಮಾಡ್ತಿರ್ತಿದ್ದೆ, ಹಾಡು ಹೇಳ್ತಿದ್ದೆ, ಜೋರಾಗಿ ಪ್ರೇಯರ್ ಮಾಡ್ಕೊಂಡು ಒಂದು ಸಮಾಧಾನ ಆಗಿ ಬರ್ತಿದ್ದೆ. ಒಂದು ದಿವಸ ತುಂಬಾನೇ ಭಾರದಲ್ಲಿದೆ. ಯಾಕಂದ್ರೆ ನಮ್ಮ ತಂದೆ ತೀರ್ಕೊಂಡು ಆಗಷ್ಟೇ ಒಂದು 6 ತಿಂಗಳಾಗಿತ್ತು. ಆಮೇಲೆ ಆ ಸ್ಥಳದಲ್ಲಿ ಕುತ್ಕೊಂಡು ಇಲ್ಲಿ ಇದು ನಮ್ಮೂರಲ್ಲ, ಮೊದಲಿಡ್ದು ಆ ಊರಲ್ಲಿ ಯಾರೂ ಇಲ್ಲ, ನಮಗೆ ಗೊತ್ತಿರೋರಿಲ್ಲ, ಪರಿಚಯದವರಿಲ್ಲ, ಎಲ್ಲೋ ಒಬ್ರು ಇಬ್ರು ಚರ್ಚಲ್ಲಿ ಪರಿಚಯ ಅಷ್ಟೇನೇನೆ. ಅದ್ ಬಿಟ್ರೆ ಇನ್ಯಾರು ನಮಗೆ ನಮ್ಮವರು ಅಂತ ಇಲ್ಲ. ಈ ಸ್ಥಳದಲ್ಲಿ ಇಷ್ಟು ದೂರ ಕರ್ಕೊಂಡ್ ಬಂದು ಈ ಕಾಡಿನ ಮಧ್ಯದಲ್ಲಿ ಕೂರಿಸಿ ನೀನು ಪ್ರಾರ್ಥನೆ ಮಾಡಿಸ್ತಿದ್ಯಲ್ಲ, ನಿನ್ನ ಉದ್ದೇಶ ಏನು ದೇವ್ರೆ ಅಂತ ಹೇಳಿ ಒಂದ್ ದಿವಸ ಜೋರಾಗಿ ಹತ್ತು ಪ್ರಾರ್ಥನೆ ಮಾಡ್ತಾ ಇದ್ದೆ.
ಸೊ ಆ ಸ್ಥಳದಲ್ಲಿ ಕೂತು ಒಮ್ಮೆ ಒಂದು ಹಾಡು ಹೇಳ್ತಾ ಇದ್ದೆ. ಅಮ್ಮவும் ನೀರೇ ಅಪ್ಪவும் ನೀರೇ ಎನಕ್ಕೆಲ್ಲவும் ನೀಂಗದ ಎಸಪ್ಪ ಅಂತ ಹೇಳಿ ಎನ್ ಕೂಡವೇ ಇರು ಅಂತ ಆ ಹಾಡನ್ನು ತುಂಬಾ ಭಾರದಿಂದ ಹೇಳಿ, ಅಪ್ಪನೂ ಇಲ್ಲ ಇಲ್ಲಿ, ಅಮ್ಮ ಎಲ್ಲರೂ ನಮ್ಮ ಸಂಬಂಧಿಕರು ಫ್ರೆಂಡ್ಸ್ ಎಲ್ಲರೂ ಊರಲ್ಲಿ ಇರ್ಬೇಕಾದ್ರೆ ನಾನು ಒಬ್ಳು ನೀಲ್ ಕರ್ಕೊಂಡು ಬಂದಿದ್ಯಲ್ಲ ಏನು ಅಂತ ಹೇಳಿ ಆ ಹಾಡನ್ನ ಜೋರಾಗಿ ಭಾರದಲ್ಲಿ ಹೇಳ್ತಾ ಇರ್ಬೇಕಾದ್ರೆ ದೇವ್ರು ನನಗೆ ಇನ್ನೊಂದು ಹಾಡು ನೆನ್ಪು ಮಾಡಿಸಿದ್ರು. ಯಾವುದು ಅಂತ ಹೇಳಿದ್ರೆ ಅದು ಐ ದ ಲಾರ್ಡ್ ಆಫ್ ಸಿ ಅಂಡ್ ಸ್ಕೈ. ಆ ಹಾಡು ಈ ಇಂಗ್ಲಿಷ್ ಹಾಡು ನಾವು ದುಬೈಲಿದ್ದಾಗ ಅಲ್ಲಿ ಕರಿಸ್ಮಾಟಿಕ್ ಪ್ರೇಯರ್ ಗ್ರೂಪ್ ಯಾವಾಗಲೂ ನಾವು ಆಕ್ಟಿವ್ ಆಗಿದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ರಿಟ್ರೀಟ್ ಅಲ್ಲಿ ಸಂಡೇಸು ಮಾಸಲ್ಲಿ ಒಟ್ಟು ಮನೆಯಲ್ಲಿ ನಾವು ಪ್ರೇಯರ್ ಮಾಡ್ತಾ ಫ್ಯಾಮಿಲಿ ಪ್ರೇಯರ್ ಎಲ್ಲ ಟೈಮಲ್ಲೂ ಇದು ಐ ದ ಲಾರ್ಡ್ ಆಫ್ ಸಿ ಅಂಡ್ ಸ್ಕೈ ಈ ಸಾಂಗ್ ರೆಗ್ಯುಲರ್ ಆಗಿ ಹೇಳ್ತಿದ್ವಿ. ಪ್ಲಸ್ ಅದು ನಂದೊಂದು ತುಂಬಾ ಭಾರದಲ್ಲೇ ಇತ್ತು ಆ ಸಾಂಗ್ ಯಾವಾಗ್ಲೂ. ಇಫ್ ಯು ಲೀಡ್ ಮೀ ಐ ವಿಲ್ ಗೋ, ಐ ವಿಲ್ ಹೋಲ್ಡ್ ಯ ಪೀಪಲ್ ಇನ್ ಮೈ ಹಾರ್ಟ್ ಅಂತ ಅದು ಬಹಳ ಭಾರದಲ್ಲಿ ಹೇಳ್ತಿದ್ದೆ. ಆ ಸಾಂಗು ನಾನು ಇವಾಗ ಹೇಳಿ ಒಂದು 14 ವರ್ಷ ಆಯ್ತು. ಯಾಕಂದ್ರೆ ದುಬೈಲಿದ್ದಾಗ ಬರೀ ಇಂಗ್ಲಿಷ್ ಸಾಂಗ್ಸ್ ಎಲ್ಲ ಇತ್ತು. ನಾನು ಇಂಡಿಯಾಗೆ ಬಂದ್ಮೇಲೆ ಮನೇಲಿ ಪ್ರೇಯರ್ ಸ್ಟಾರ್ಟ್ ಮಾಡಿದ್ವಿ, ಅದೆಲ್ಲ ಕನ್ನಡದೇ ಆಗಿತ್ತು. ಕನ್ನಡ ಪ್ರೇಯರ್, ಕನ್ನಡ ಸಾಂಗ್ಸ್ ಎಲ್ಲ ಕನ್ನಡ ಆಗೋಯ್ತು. ಆ ಹಾಡು ನಾನು ಹೇಳೇ ಇಲ್ಲ. ದೇವ್ರು ನನಗೆ ಅವತ್ತು ಆ ಹಾಡನ್ನ ನೆನಪು ಮಾಡಿಸ್ತಾ ಇದ್ದಾರೆ. ಅದ್ರಲ್ಲಿ ಹೇಳ್ತೀವಿ, ಹಿಯರ್ ಐ ಆಮ್ ಲಾರ್ಡ್, ಈಸ್ ಇಟ್ ಐ ಲಾರ್ಡ್, ಐ ವಿಲ್ ಗೋ ಲಾರ್ಡ್, ಇಫ್ ಯು ಲೀಡ್ ಮೀ ಐ ವಿಲ್ ಗೋ ಅಂಡ್ ಹೋಲ್ಡ್ ಯುವರ್ ಪೀಪಲ್ ಇನ್ ಮೈ ಹಾರ್ಟ್ ಅಂತ ಆ ಹಾಡನ್ನ ನೆನಪು ಮಾಡಿಬಿಟ್ಟು ನನಗೆ ಹೇಳ್ತಾ ಇದ್ದಾರೆ, ನೀನೇ ಅಲ್ವಾ ಹೇಳಿದ್ದು ಐ ವಿಲ್ ಗೋ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಂದಿದ್ಯಾ, ಐ ಹ್ಯಾವ್ ಲೆಡ್ ಯು ಸೋ ಫಾರ್, ಐ ಲೀಡ್ ಯು ಫರ್ದರ್. ಇದೊಂದು ಸೆಂಟೆನ್ಸ್ ಮಾತ್ರ ಬಹಳ ಕ್ಲಿಯರ್ ಆಗಿ ನನಗೆ ಕೇಳಿಸ್ತು. ದೇವ್ರು ಹೇಳಿದ್ರು, ಇದುವರೆಗೂ ನಿನ್ನ ನಡೆಸಿದ್ದೀನಿ, ಇನ್ನು ಮುಂದೆನೂ ನಾನು ನಡೆಸ್ತೀನಿ ಅಂತ. ಅಷ್ಟೇ ಹೇಳಿದ್ರೆ ಹೊರತು ಆ ಸ್ಥಳದಲ್ಲಿ ನಾನು ಏನೋ ಮಾಡ್ತೀನಿ, ಅದ್ಭುತ ಮಾಡ್ತೀನಿ ಅಂಥದ್ದು ಏನೂ ನನಗೆ ಕೇಳಿಸ್ತಿಲ್ಲ. ದೇವ್ರು ಹೇಳಿದ್ದು, ಐ ಹ್ಯಾವ್ ಲೆಡ್ ಯು ಸೋ ಫಾರ್, ಐ ಲೀಡ್ ಯು ಫರ್ದರ್. ಸೊ ಇಷ್ಟೇ ಆಗಿತ್ತು ದೇವರನ್ನ ನಾನು ಆ ಸ್ಥಳದಲ್ಲಿ ಸಂಧಿಸಿದ್ದು. ಸೊ ಮರುಭೂಮಿಯ ದಿವಸಗಳು ಹೇಗೆ ಇರುತ್ತೆ ಅಂತ ಹೇಳಿದ್ರೆ, ನಮ್ಮ ಎಲ್ಲರ ಜೀವನದಲ್ಲಿ ಮರುಭೂಮಿಯ ದಿವಸಗಳನ್ನು ನಾವು ಕಾಣಲೇಬೇಕು ಪ್ರಿಯರೇ. ಯಾಕಂತ ಹೇಳಿದ್ರೆ ಆ ಮರುಭೂಮಿಯ ದಿವಸದಲ್ಲೇ ನಾವು ದೇವರ ಪ್ರೀತಿಯನ್ನು, ದೇವರ ಹಸ್ತವನ್ನು ಕಾಣ್ತೀವಿ. ಮರುಭೂಮಿಯ ದಿವಸಗಳು ಹೇಗೆ ಅಂತ ಹೇಳಿದ್ರೆ, ಅದು ನಾವು ದೇವರ ಜೊತೆಯಲ್ಲೇ ನಡ್ಕೊಂಡು ಹೋಗೋ ದಿವಸಗಳು. ಅಲ್ಲಿ ಯಾರೂ ಇರೋದಿಲ್ಲ, ನೀವು ದೇವರು ಇಬ್ಬರೇ. ಅವರ ಪ್ರೀತಿ ಎಷ್ಟು ಇದೆ ಅಂತ ನಾನು ಆ ದಿವಸಗಳಲ್ಲಿ ಅರ್ಥ ಮಾಡ್ಕೊಂಡಿದ್ದು. ಇದುವರೆಗೂ ಒಂದು ಆಕ್ಷನ್ ಸಾಂಗ್ ಮಾಡಿ ಹೇಳ್ತಿದ್ವಿ, ಗಾಡ್ಸ್ ಲವ್ ಇಸ್ ಸೋ ವಂಡರ್ಫುಲ್ ಅಂತ ಹೇಳ್ಬಿಟ್ಟು, ಸೋ ಹೈ, ಸೋ ಡೀಪ್, ಸೋ ವೈಡ್, ಇದನ್ನೆಲ್ಲ ಆಕ್ಷನ್ ಸಾಂಗ್ ಮಾಡ್ಕೊಂಡು ಹೇಳ್ತಿದ್ನೇ ಹೊರತು ಆ ದೇವರ ಪ್ರೀತಿ ಏನಿದೆ, ಆ ಗಾಡ್ಸ್ ಲವ್ ಅಂತ ಏನಿದೆ, ಆ ಡೆಪ್ತ್ ನಾನು ಅರ್ಥ ಮಾಡ್ಕೊಂಡಿದ್ದ, ಆ ಆಳ, ಎತ್ತರ, ಅಗಲ ಅದ್ ಏನಿದೆ, ಇಷ್ಟು ಇರತ್ತ ದೇವ್ರು ನಮ್ಮನ್ನು ಇಷ್ಟೊಂದು ಪ್ರೀತಿಸ್ತಾರ ಅನ್ನೋದು ನನಗೆ ಆ ಮರುಭೂಮಿ ಅಂದ್ರೆ ಆ ಬಾವಿ ಹತ್ರ ಕೂತಿ ನಾನು ಪ್ರಾರ್ಥನೆ ಮಾಡಿದಾಗ್ಲೇ ದೇವ್ರನ್ನ ನಾನು ಸಂಧಿಸಿದ್ದು ಆ ಸ್ಥಳದಲ್ಲಿ. ನಿಜವಾಗ್ಲೂ ಮರುಭೂಮಿಯ ದಿವಸಗಳು ಅಂತ ಹೇಳಿದ್ರೆ ಇತರರು ತಿಳ್ಕೊಬೋದು, ಇವ್ರೇನೋ ಒಂದು ಕಷ್ಟದಲ್ಲಿ ಆಗಿ ಹೋಗ್ತಿದ್ದಾರೆ, ಇವ್ರಿಗೇನಪ್ಪ ಹಿಂಗೆ ಅಂತ. ಆದ್ರೆ ಅದನ್ನ ನಾವು ನಿಜವಾಗ್ಲೂ ರಿಜಾಯ್ಸ್ ಮಾಡ್ಬೇಕು ಕರ್ತನೊಂದಿಗೆ. ಯೇಸು ಸ್ವಾಮಿ ನಮ್ಮ ಜೊತೆಗೆ ಆ ಸಮಯದಲ್ಲಿ ಬಹಳ ಬಹಳ ಕ್ಲೋಸ್ ಆಗಿರ್ತಾರೆ ಅಂತ ಹೇಳಿದ್ರೆ, ಅವರು ನಮ್ಮ ಜೊತೆಗೆ ನಡೀತಿರ್ತಾರೆ, ನಮ್ಮ ಜೊತೆಗೆ ಕಂಟಿನ್ಯೂಸ್ ಆಗಿ ಮಾತಾಡ್ತಿರ್ತಾರೆ. ದೇವರ ಈ ಮಾತು ಏನ್ ಮಾತಾಡ್ತಾರೆ ಇದನ್ನು ನಾವು ಕೇಳಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಈ ಲೋಕದ ಸೌಂಡ್ಗಳನ್ನ, ಈ ಲೋಕದಲ್ಲಿರುವ ಈ ಧ್ವನಿಗಳಿಗೆ ನಮ್ಮ ಕಿವಿಯನ್ನು ಮುಚ್ಕೊಳ್ಬೇಕಾಗತ್ತೆ. ಅವಾಗ್ಲೇ ನಮ್ಮ ಸ್ಪಿರಿಚುವಲ್ ಇಯರ್ ಅಂದ್ರೆ ಆತ್ಮೀಯ ಈ ಕಿವಿಗಳು ತೆರೆಯಲ್ಪಡುತ್ತದೆ. ಆಗ ಮಾತ್ರ ನಾವು ದೇವರ ಧ್ವನಿಯನ್ನು, ದೇವರ ಸ್ವರವನ್ನು ಕೇಳಲು ಸಾಧ್ಯ. ಈ ಲೋಕದ ಧ್ವನಿಗಳು ಅಂತ ಹೇಳಿದ್ರೆ ಚಿಂತೆಗಳಾಗ್ಲಿ, ಯಾರೋ ನಿಮ್ ಬಗ್ಗೆ ಏನೋ ಮಾತಾಡಿದ್ರು, ಯಾವುದೇ ರೀತಿಯ ಸಮಸ್ಯೆಗಳಾಗ್ಲಿ, ಇದು ಆಗ್ಲಿಲ್ವಲ್ಲ ದೇವ್ರೆ, ಈ ಹಣ ಇದಕ್ಕೆ ಸಾಕಾಗ್ಲಿಲ್ಲ, ಈ ಲೋನ್ ಕಟ್ಟಕ್ಕೆ, ಈ EMI ಕಟ್ಟಕ್ಕೆ ಹಣ ಇಲ್ಲ. ಸೊ ಈ ತರ ಧ್ವನಿಗಳೇನಿದೆ, ನಿಮ್ಮ ಚಿಂತೆ, ಅದು ನಿಮ್ಮೊಳಗೆ ಆ ಚಿಂತೆಗಳು ಏನ್ ಬರ್ತಾ ಇರತ್ತೆ, ಅದು ನಿಮಗೆ ದೇವರ ಸ್ವರವನ್ನು ಕೇಳಲು ತಡೆಯುತ್ತದೆ. ಹಾಗಾಗಿ ಈ ಲೋಕದ ಯಾವುದೇ ಚಿಂತೆಯನ್ನು ಮಾಡದೆ ಮರುಭೂಮಿಯ ದಿವಸಗಳಲ್ಲಿ ನೀವಿರುವುದಾದರೆ ಕ್ರಿಸ್ತನೊಂದಿಗೆ ನಡೆಯಿರಿ. ಕ್ರಿಸ್ತನ ಆ ಸಂಬಂಧ, ನಿಜವಾಗ್ಲೂ ಕ್ರಿಸ್ತನ ಹಸ್ತ ನಿಮ್ಮನ್ನು ಹೇಗೆ ನಡೆಸುತ್ತದೆ ಎನ್ನುವುದನ್ನು ನೀವು ಅನುಭವಿಸುತ್ತೀರಾ. ಯಾಕಂದ್ರೆ ನಾವು ಬೈಬಲ್ನಲ್ಲಿ ನೋಡಿದಾಗಲೂ ಸುಮಾರು ಎಲ್ಲ ಪ್ರವಾದಿಗಳು ಒಂದು ಮರುಭೂಮಿಯ ದಿವಸದಲ್ಲಿ ಹಾದು ಹೋಗಿದ್ದಾರೆ. ನಾವು ನೋಡಿದಾಗ ಅಬ್ರಹಾಮನಾಗಲಿ 25 ವರ್ಷ, ಮೋಶೆಯಾಗಲಿ 40 ವರ್ಷ, ಯೋಸೇಫನಾಗಲಿ, ಎಲ್ಲ ಪ್ರವಾದಿಗಳಾದರೆ ಸ್ವತಃ ಯೇಸುಸ್ವಾಮಿಯು 40 ದಿವಸ ಆ ಒಂದು ಬೆಂಗಾಡಿನಲ್ಲಿ ಸೈತಾನನಿಂದ ಶೋಧಿಸಲ್ಪಟ್ಟರು. ಹೌದು ಪ್ರಿಯರೇ, ಮರುಭೂಮಿಯ ದಿವಸಗಳು ನಿಜವಾಗ್ಲೂ ನಮ್ಮನ್ನು ದೇವರ ಇನ್ನೂ ಹತ್ತಿರ ತೆಗೆದುಕೊಂಡು ಹೋಗುತ್ತದೆ ಎಂದು ನನ್ನ ಸಾಕ್ಷಿಯ ಮೂಲಕ ಹೇಳಲು ಬಯಸುತ್ತೇನೆ. ಈ ಪುಟ್ಟ ಬಾಲಕ ದೀಪು ದೇವರು ಕಳಿಸಿದ ಒಂದು ಏಂಜಲ್ ಅಂತಾನೆ ಹೇಳ್ಬೋದು. ನಾನು ಆ ಸ್ಥಳದಲ್ಲಿ ಒಬ್ಬಳೆ ಕುಳಿತು ಪ್ರಾರ್ಥಿಸುವಾಗ ಇವನು ಯಾವಾಗಲೂ
ಜೊತೆಗಿದ್ದು ನಾನು ಮನೆಗೆ ಹಿಂತೆರಳು ತನಕ ಜೊತೆಯಲ್ಲಿ ಇರ್ತಾ ಇದ್ದ. ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆನಿಲ್ಲ ನಿನ್ನ ಕೃಪೆಯೇ. ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆನಿಲ್ಲ ನಿನ್ನ ಕೃಪೆಯೇ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಕರತಾತನು ನಂಬಿಕಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ನಾನು ಆ ಮರುಭೂಮಿಯಲ್ಲಿ ಇದ್ದಾಗ ನನ್ನನ್ನು ಸಂಧಿಸಿ ನನ್ನನ್ನು ಸಂತೈಸಿ ನನಗೋಸ್ಕರ ಪ್ರಾರ್ಥಿಸಿದ ಎಲ್ಲ ದೇವಜನರಿಗೂ ನಾನು ಈ ಮೂಲಕ ವಂದನೆಯನ್ನು ಹೇಳುವವಳಾಗಿದ್ದೇನೆ. ಹೌದು ಪ್ರಿಯರೇ, ಆ ಒಂದು ಮರುಭೂಮಿಯ ಸ್ಥಳದಲ್ಲಿ, ಮರುಭೂಮಿ ಎಂದು ನನಗನಿಸಿದ ಆ ಒಂದು ಸ್ಥಳದಲ್ಲಿ ದೇವರನ್ನು ಸಂಧಿಸಲು ದೇವರು ನನಗೆ ಕೃಪೆ ಕೊಟ್ಟರು. ಇದೊಂದು ನನ್ನ ಸಾಕ್ಷಿಯಾಗಿದೆ. ಅದೇ ರೀತಿಯಲ್ಲಿ ಈ ಸ್ಥಳದಲ್ಲಿ ಇನ್ನೇನು ಮುಂದೆ ಮಾಡಬೇಕು ಎಂದು ನಾವು ಯೋಚಿಸುತ್ತಿರುವಾಗ ನಮಗೆ ಒಂದು ಕಡೆಯಿಂದ ಒಂದು ಆಫರ್ ಬಂತು. ಅಂದರೆ ಈ ಜಾಗವನ್ನು ತೆಗೆದುಕೊಳ್ಳಲು ಒಬ್ಬರು ಕಸ್ಟಮರ್ ಅಂತ ಬಂದರು. ದೇವ್ರು ನಮಗೆ ಅಲ್ಲೆಲ್ಲೂ ನಮಗೆ ಲಾಸ್ ಮಾಡಲಿಲ್ಲ, ಯಾಕಂದರೆ ನಾವೇನು ಪರ್ಚೇಸ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿಯೇ ನಮಗೆ ಒಂದು ಆಫರ್ ಬಂತು. ದೇವ್ರ ಕೃಪೆಯಿಂದ ಆ ರಿಜಿಸ್ಟ್ರೇಷನ್ ಆಯಿತು. ಆ ಜಾಗ ನಾವು ಇನ್ನೊಬ್ಬರಿಗೆ ಸೇಲ್ ಮಾಡಿ ಕೊಟ್ಟೆವು. ಅದು ಈ ಫೆಬ್ರವರಿಯಲ್ಲಿ. ಸೊ 1 ವರ್ಷದ ಸಮಯದಲ್ಲಿ ಆ ಒಂದು ರಿಜಿಸ್ಟ್ರೇಷನ್ ಸಹ ನಡೆಯಿತು. ಆ ಸ್ಥಳ ಈಗ ಹೇಗಾಗಿದೆ ಅಂತ ಹೇಳಿದರೆ, ಮೊದಲು ಹಸಿರಾಗಿದ್ದಿತ್ತು, ಎಷ್ಟೊಂದು ಮರಗಳಿತ್ತು, 1600 ಮರಗಳಿದ್ದವು, ರಬ್ಬರ್ ಮರಗಳು. ಈಗ ಆ ಸ್ಥಳವನ್ನು ತೆಗೆದುಕೊಂಡವರು ಆ ಎಲ್ಲ ಮರಗಳನ್ನು ಕಡಿದು ನೆಲಸಮ ಮಾಡಿದ್ದಾರೆ. ಆ ಜಾಗವನ್ನು ಈಗ ನೋಡಿದರೆ ನೀವು ಮೊದಲಿದ್ದ ಜಾಗಕ್ಕೂ ಈಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿದರೆ, ಇದೇ ಜಾಗನ ಅದು ಅಂತ ಹೇಳೋ ರೀತಿಯಲ್ಲಿ ಆಗೋಗ್ಬಿಡ್ತು. ಅದೇ ದೇವರು ನಮಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಸ್ಥಳದಲ್ಲಿ ಅವ್ರ ಉದ್ದೇಶ ಏನಿದೆ ಅಷ್ಟನ್ನು ಮಾತ್ರ ಅವರು ನೆರವೇರಿಸಿ ಮತ್ತೆ ಮುಂದಿನ ಹೆಜ್ಜೆಗೆ ನಮ್ಮನ್ನು ನಡೆಸ್ತಾರೆ. ಇಂಥ ಒಳ್ಳೆಯ ದೇವರು ನಮ್ಮನ್ನು ನಡೆಸ್ತಾ ಬರ್ತಾರೆ. ಯಾವುದೇ ರೀತಿಯಲ್ಲಿ ನಮ್ಮ ಕೈ ಬಿಡದೆ ಸದಾ ನಮ್ಮ ಜೊತೆಗೆ ಇದ್ದು, ಆ ಒಂದು ಈಜಿಪ್ಟ್ನಿಂದ ಬರಬೇಕಾದ್ರೆ ಇಸ್ರಾಯೇಲರು ಅವರಿಗೇನು ಕೊರತೆ ಇರಲಿಲ್ಲ. ಆ ಒಂದು ಸ್ಥಳದಲ್ಲಿ ಈಜಿಪ್ಟಿನಿಂದ ಅವರು ಹೊರಗೆ ಬರಬೇಕಾದ್ರೆ ದೇವರು ಅವರಿಗೆ ಮನ್ನವನ್ನು ಕೊಡ್ತಾ ಬಂದರು, ಸಿಹಿ ನೀರು ಕೊಟ್ಟರು, ಮಾಂಸ ಕೇಳಿದ್ರು ಅಂತ ಹೇಳಿ ಲಾವಕ್ಕಿಗಳನ್ನು ಕೊಟ್ಟರು. ಎಲ್ಲ ರೀತಿಯಲ್ಲಿ ಅವರ ಪಾದರಕ್ಷೆ ಸಹ ಸವಿಯಲಿಲ್ಲ ಅಂತ ಹೇಳುತ್ತೆ. 40 ವರ್ಷ ದೇವರು ಅವರನ್ನ ಯಾವ ರೀತಿಯಲ್ಲಿ ನಡೆಸ್ಕೊಂಡು ಬಂದಿರ್ಬೋದು, ಎಲ್ಲವನ್ನು ಕೊಟ್ಟು ಅವ್ರಿಗೆ ಯಾವುದು ಕೊರತೆ ಇಲ್ಲದ ಹಾಗೆ ನಡೆಸ್ಕೊಂಡು ಬಂದರು. ಆದರೂ ಆ ಒಂದು ಇಸ್ರಾಯೇಲ್ ಜನರು ಇನ್ನೂ ಮರುಭೂಮಿಯಲ್ಲೇ ಇದ್ದರು. ಆದರೆ ಅವರ ಎಲ್ಲ ಅವಶ್ಯಕತೆಗಳನ್ನು ದೇವರು ನೀಗಿಸ್ತಾ ಇದ್ರು. ಆದರೂ ಆ ಮರುಭೂಮಿಯ ಅವಸ್ಥೆಯಲ್ಲೇ ಅವರು ಇದ್ದರು. ಅದೇ ರೀತಿಯಲ್ಲಿ ಈ ಒಂದು ಮರುಭೂಮಿಯ ಈ ನನ್ನ ಪ್ರಯಾಣ, ದೇವರು ಹೇಳಿದ ಹಾಗೆ ಐ ಹ್ಯಾವ್ ಲೆಡ್ ಯು ಸೋ ಫಾರ್, ಐ ಲೀಡ್ ಯು ಫರ್ದರ್. ಇದುವರೆಗೂ ನಾನು ನಡೆಸಿದ್ದೇನೆ, ಮುಂದೆನೂ ನಡೆಸ್ತೇನೆ ಅಂತ. ಮುಂಬರುವ ದಿವಸಗಳಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡುವ ಎಲ್ಲ ಅದ್ಭುತಗಳನ್ನು ಸಾಕ್ಷಿಯಾಗಿ ನಿಮ್ಮೆಲ್ಲರಿಗೂ ತಿಳಿಸಲು ಇಷ್ಟಪಡುತ್ತೇನೆ. ಏಕೆಂದರೆ ಒಂದು ಸಾಕ್ಷಿಯು ಇನ್ನೊಬ್ಬರಿಗೆ ಉತ್ತೇಜನವಾಗಲಿ, ಅದು ದೇವರಿಗೆ ಮಹಿಮೆ ತರಲಿ ಎಂಬುದೊಂದೇ ನನ್ನ ಉದ್ದೇಶ. ಸರಿ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ದೇವಜನರೇ. ನಂಬಿ ಬಂದೆ ನಿನ್ನ ಹಿಂದೆಯೇ, ಜೀವದ ಮಾರ್ಗವು ನೀನಲ್ಲವೇ. ನಂಬಿ ಬಂದೆ ನಿನ್ನ ಹಿಂದೆಯೇ, ಜೀವದ ಮಾರ್ಗವು ನೀನಲ್ಲವೇ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ,